ಇನ್ನು ಈ ವಿಚಾರದಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇತ್ತು. ಏನಾಗಿದೆ ಕೋರ್ಟ್ನಲ್ಲಿ ನೋಡೋಣ. ಬೆಂಗಳೂರು ಟನಲ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ PIL ಅನ್ನು ಇವತ್ತು ಕೋರ್ಟಿಗೆ ಹಾಕಿದ್ದಾರೆ. ಹೈಕೋರ್ಟ್ನಲ್ಲಿ PIL ವಿಚಾರಣೆ ಕೂಡ ನಡೆದಿದೆ. ಲಾಲ್ಬಾಗ್ನಲ್ಲಿ ಎಷ್ಟು ಮರ ಕಡಿಯಲಾಗಿದೆ ಅಂತೆಲ್ಲ ಕೇಳಿದ್ದಾರೆ. ಲಾಲ್ಬಾಗ್ನಲ್ಲಿ ಹೈಕೋರ್ಟ್ ನ್ಯಾಯಪೀಠ ಪ್ರಶ್ನೆಯನ್ನ ಮಾಡಿದೆ, ಎಷ್ಟು ಮರ ಕಡಿದಿದ್ದೀರಾ ಅಂತ. ಅದಕ್ಕೆ AG ಶಶಿಕಿರಣ್ ಶೆಟ್ಟಿ ಅವರು ಹೇಳ್ತಾರೆ, ಯಾವುದೇ ಮರ ಕಡಿದಿಲ್ಲ ಅಂತ, ಮುಂದಿನ ಆದೇಶದವರೆಗೂ ಕೂಡ ಯಾವುದೇ ಮರವನ್ನು ಕಡಿಯೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಡಿಸೆಂಬರ್ 9ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೂ ಕೂಡ ನಿರ್ಮಾಣವಾಗ್ತಾ ಇರುವಂಥದ್ದು ಟನಲ್ಲು. ಲಾಲ್ಬಾಗ್ನಲ್ಲಿ ಮರ ಕಡಿಯಲಾಗ್ತಾ ಇದೆ ಅಂತ ಆತಂಕವನ್ನು ಅರ್ಜಿದಾರರು ವ್ಯಕ್ತಪಡಿಸಿದ್ರು. ಆ ನಿಟ್ಟಿನಲ್ಲಿ ಕೇಳಿದ್ದಾರೆ. ಬಟ್ ಏನಾಗುತ್ತೆ, ಇಂಥ ವಿಚಾರಗಳಲ್ಲೆಲ್ಲ ಸಪರೇಟ್ ಬೆಂಚನ್ನು ರೆಡಿ ಮಾಡಿಬಿಟ್ಟು ಕ್ಲಿಯರ್ ಮಾಡಬೇಕು. ಇಟ್ ವಿಲ್ ಟೇಕ್ ಲಾಂಗ್ ಟರ್ಮ್. ಆವಾಗ ಅಭಿವೃದ್ಧಿಗಳಾಗೋದಿಲ್ಲ, ಕೆಲಸಗಳು ಕೂಡ ಹಾಗೆ ನಿಂತೋಗ್ಬಿಡುತ್ತೆ. ದುಡ್ಡೊಡೆಯವರಿಗೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಲಾಭ ತಂದು ಕೊಡುತ್ತೆ ಅದನ್ನು. ಯಾಕೆಂದರೆ ಈಗ ಅರ್ಧ ಕೆಲಸ ಮಾಡಿರ್ತಾರೆ, ಆಮೇಲೆ ಮಳೆ ಬರುತ್ತೆ, ಏನೋ ಆಗುತ್ತೆ, ಮತ್ತೆ ಅದೊಂಚೂರು ನಿಂತುಬಿಡುತ್ತೆ, ಮತ್ತೆ ಅದನ್ನು ತಗ್ಸೋಕ್ಕೆ ಅಂತೇಳಿ ಮತ್ತೆ ಒಂದಿಷ್ಟು ದುಡ್ಡು ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಸರ್ಕಾರ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು, ಒಂದು ಸ್ಪೆಷಲ್ ಬೆಂಚ್ ರೆಡಿ ಮಾಡಿಬಿಟ್ಟು ಇದನ್ನು ಕ್ಲಿಯರ್ ಮಾಡಿಕೊಡಿ ಅಂತ.